ಗೆದ್ದವ ಸೋತ, ಸೋತವ ಗೆದ್ದ. ನೋಡಿ, ರಾಜಕಾರಣದಲ್ಲಿರುವಂಥ ರಾಜಕೀಯವಾದ ಗಾದೆ ಮಾತೇನಪ್ಪ ಅಂದರೆ, ಸಾಮಾನ್ಯವಾಗಿ ನಾನು ಟೈಟ್ಲಿಗೆ ಬಳಸಿದ್ದೀನಿ. ಏನಂತ? ಗೆದ್ದವ ಸೋತ, ಸೋತವ ಸತ್ತ ಅಂತ ಬಳಸ್ತಾರೆ. ಆದರೆ ನಾನು ಹಾಗೆ ಹೇಳ್ತಾ ಇಲ್ಲ. ಇಲ್ಲಿ ಗೆದ್ದವನು ಸೋತ, ಸೋತವನು ಗೆದ್ದ. ಹೇಗೆ? ಇದು ನೇರವಾಗಿ BJP ಹಾಗೂ ಮೈತ್ರಿಕೂಟ ಹಾಗೂ ಕಾಂಗ್ರೆಸ್ ಹಾಗೂ ಮೈತ್ರಿಕೂಟ, ಇಂಡಿ ಮೈತ್ರಿಕೂಟ ಇದೆಯಲ್ಲ, ಅದಕ್ಕೆ ಅನ್ವಯಿಸಿಯೇ ನಾನು ಹೇಳ್ತಾ ಇದ್ದೀನಿ. ಹಾಗೆ ಅಂತ ಕೂಡ ಹೇಳ್ತೀನಿ. ಅದನ್ನು ಕೂಡ ನಾನು ಎಳೆಯಾಗಿ ಬಿಡಿಸಿ ಹೇಳ್ತೀನಿ. ಯಾಕಂದರೆ ಮೇಲ್ನೋಟಕ್ಕೆ ಗೋಚರಿಸುವ ಹಾಗೆ ಈಗ ಅಂಗೈ ಗೆರೆಗಳಷ್ಟು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಏನಾಗುತ್ತೆ ಮುಂದೆ ಅನ್ನುವಂಥದ್ದು. ಹಾಗಾದರೆ ಏನಾಗ್ತಾ ಇದೆ ರಾಜಕಾರಣದಲ್ಲಿ? ಇನ್ನು ಫ್ಯಾಕ್ಟ್, ಸೋತವರು ಗೆಲ್ಲೋದು ಹೇಗೆ, ಗೆದ್ದವರು ಸೋಲೋದು ಹೇಗೆ? ಎಸ್, ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ನಾನು ನೇರವಾಗಿ ಇದನ್ನು ಉಲ್ಲೇಖಿಸಿ ಹೇಳ್ತಾ ಇರೋದು, ಮಹಿಳಾ ಮೀಸಲಾತಿ ಮಸೂದೆ ವಿಧೇಯಕ, ಅದಕ್ಕೆ ಸೋಲಾಯ್ತಲ್ಲ ಲೋಕಸಭೆಯಲ್ಲಿ. BJP ಹಾಗೂ ಮೈತ್ರಿಕೂಟ, NDA ಮೈತ್ರಿಕೂಟ ಸೋಲು ಕಾಣುತ್ತಲ್ಲ, ಅದೇ ಅವರ ಗೆಲುವಿಗೆ ಮೆಟ್ಟಿಲಾಗಿದೆ. ಹಾಗೂ ರಾಹುಲ್ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಹಾಗೂ ಇಂಡಿ ಮೈತ್ರಿಕೂಟ ಗೆದ್ದ ಸಂಭ್ರಮಾಚರಣೆ ಮಾಡಿದ್ರಲ್ಲ, ಎಂತಹ ಸೋಲನ್ನವ್ರು ಎದುರು ನೋಡಬೇಕಾಗಿದೆ ಅಂದರೆ, ನಾನು ಅಧಿಕೃತ ದಾಖಲೆಗಳ ಸಹಿತ ಹೇಳ್ತೀನಿ, ಸುಮ್ಮನೆ ಹೇಳೋದಿಲ್ಲ. ಎಲ್ಲ ಏನು ಸಾಮಾನ್ಯವಾಗಿ ವಿಶ್ಲೇಷಣೆ ಮಾಡ್ತಾ ಇರೋದೇನು? ಇಲ್ಲಪ್ಪ, ಈಗ ಎಲೆಕ್ಷನ್ ನಡೀತಾ ಇದೆ ವೆಸ್ಟ್ ಬೆಂಗಾಲಲ್ಲಿ ಹಾಗೂ ತಮಿಳುನಾಡಲ್ಲಿ. ಆ ವೆಸ್ಟ್ ಬೆಂಗಾಲ್ ಹಾಗೂ ತಮಿಳುನಾಡಲ್ಲಿ ಇವರು ಹೋಗಿ ಈಗ ಪ್ರಚಾರ ಮಾಡ್ತಾರೆ. BJP ಅವರು ಮೈತ್ರಿಕೂಟದವರೆಲ್ಲ ಹೇಳ್ತಾರೆ, ನೋಡಿ ಕಾಂಗ್ರೆಸ್ ಅವರು ಮಹಿಳೆಯರಿಗೆ ಮೀಸಲಾತಿ ಕೊಡಲಿಕ್ಕೆ ಬಿಡಲಿಲ್ಲ, DMK ಬಿಡಲಿಲ್ಲ, ಈ ರೀತಿ ಪ್ರಚಾರ ಮಾಡ್ತಾರೆ. ಹೀಗೆ ಪ್ರಚಾರ ಮಾಡಿಬಿಟ್ಟು ಅಲ್ಲಿ ಮತವನ್ನು ಗಳಿಸ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಸಾಮಾನ್ಯವಾಗಿ, ಅಂದರೆ ಜನರಲ್ ಅನಾಲಿಸಿಸ್. ಹೌದಾ? ಅದಕ್ಕೆ ಪ್ರತಿಯಾಗಿ ಆ ಕಡೆ ಕಾಂಗ್ರೆಸ್ ಹಾಗೂ ಇಂಡಿ ಮೈತ್ರಿಕೂಟ ಏನು ಮಾಡುತ್ತೆ? ಇಲ್ಲ, ಇವರು ಜನರಿಗೆ ಮೋಸ ಮಾಡಲಿಕ್ಕೆ ಹೊರಟಿದ್ರು, 2011 ಜನಗಣತಿಯನ್ನು ಆಧರಿಸಿ ಪುನರ್ವಿಂಗಡಣೆ ಮಾಡಲಿಕ್ಕೆ ಹೊರಟಿದ್ರು, ಇದರಿಂದ ಅನ್ಯಾಯ ಆಗ್ತಾ ಇತ್ತು. 2027ರಲ್ಲಿ ಬರುತ್ತಲ್ಲ, ಈಗ ಆಗ್ತಾ ಇದೆಯಲ್ಲ ಜನಗಣತಿ, ಅದನ್ನು ಆಧರಿಸಿ ಮಾಡಬೇಕಿತ್ತು. ನಾವು ಮಹಿಳೆಯರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಮಹಿಳಾ ಮೀಸಲಾತಿ ವಿಧೇಯಕವನ್ನು ಸೋಲಿಸುವ ಮೂಲಕ ಮಹಿಳೆಯರಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತೇಳಿ ಕಾಂಗ್ರೆಸ್ ಹಾಗೂ ಅದರ ಮೈತ್ರಿಕೂಟ ಹೇಳ್ಕೊಂಡು ಹೋಗುತ್ತೆ ಅನ್ನೋದು ಸಾಮಾನ್ಯವಾದ ವಿಶ್ಲೇಷಣೆ. ಹೌದಾ? ಆದರೆ ಅಸಲಿಗೆ ಬಿಹೈಂಡ್ ದಿ ಸ್ಕ್ರೀನ್, ತೆರೆಯ ಹಿಂದೆ ನಡೆದಿರೋದೇನು? ಇನ್ನು ಫ್ಯಾಕ್ಟ್, ಯಾವ ತಂತ್ರಗಾರಿಕೆ ನಡೆದಿದೆ, ಯಾವ ಕಾರಣಕ್ಕಾಗಿ BJPಗೆ ತನ್ನ ಬಳಿ 3/2 ಬಹುಮತ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದ್ರೂ ಕೂಡ ಯಾಕೆ ಈ ಹಂತದಲ್ಲಿ, ಈ ಸಂದರ್ಭದಲ್ಲಿ ಈ ವಿಧೇಯಕವನ್ನು ಪಾರ್ಲಿಮೆಂಟಿಗೆ ತಂದರು, ಲೋಕಸಭೆಗೆ ಯಾಕೆ ತಂದರು? ಮತಕ್ಕೆ ಹೋಗುತ್ತೆ ಅಂತ ಗೊತ್ತಿದ್ರು, ಮತದಲ್ಲಿ ತಾವು ಸೋಲ್ತೇವೆ ಅನ್ನುವಂಥ ಅರಿವಿದ್ರೂ ಯಾಕೆ? ನೋಡಿ, ಕ್ರಿಸ್ಟಲ್ ಕ್ಲಿಯರ್. ಇಲ್ಲಿ ಬಹಳ ಗೊಂದಲ ಏನೂ ಇಲ್ಲ. ಈ ವಿಧೇಯಕವನ್ನು BJP ತಂದದ್ದೇ ಸೋಲುವ ಸಲುವಾಗಿ. ಇದು ಬಿದ್ದು ಹೋಗುತ್ತೆ ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಬಿದ್ದು ಹೋಗಲಿ ಅಂತಲೇ ತಂದರು. ಯಾಕಂದರೆ ಪಶ್ಚಿಮ ಬಂಗಾಳ ಹಾಗೂ ತಮಿಳುನಾಡಿನಲ್ಲಿ ಮಾಡಿಸಿದಂಥ ಒಂದು ಸರ್ವೆ ಬಹಳ ಮುಖ್ಯವಾದ ಕಾರಣ. ಒಂದು ಸಮೀಕ್ಷೆಯನ್ನು ಮಾಡಿಸಿತ್ತು BJP. ಪಶ್ಚಿಮ ಬಂಗಾಳದಲ್ಲೂ ಮಾಡಿಸಿದ್ರು ಹಾಗೂ ತಮಿಳುನಾಡಲ್ಲೂ ಕೂಡ ಮಾಡಿಸಿದ್ರು. ಏನು ಈ ಚುನಾವಣೆಯಲ್ಲಿ ನಾವೇನಾದರೂ ಗೈನ್ ಮಾಡ್ಬೋದು ಅಂದರೆ, ಇಲ್ಲಪ್ಪ ನೆಲೆಯೇ ಇಲ್ಲದ ಕಡೆ ನೆಲೆಯನ್ನು ಪಡೆಯಬಹುದು ಅಂದರೆ ತಮಿಳುನಾಡಲ್ಲಿ. ವೆಸ್ಟ್ ಬೆಂಗಾಲಲ್ಲಿ ನಮಗೆ ಈಗ ಗೆಲುವಿಗೆ 3 ಗೇಣು ಅನ್ನೋ ರೀತಿಯಲ್ಲಿ ಕೇವಲ ಕೂದಲ ಎಳೆಯ ಅಂತರದಲ್ಲಿ ತಪ್ಪೋಗ್ತಾ ಇದೆಯಲ್ಲ, ಅದನ್ನು ಪಡ್ಕೋಬೇಕು ಅಂದರೆ ಏನು ಅಡ್ವಾಂಟೇಜ್ ಆಗಬೇಕು, ಏನನ್ನ ಆ್ಯಡ್ ಆನ್ ಮಾಡಬೇಕು ನಾವು, ಆ ಸರ್ವೇನ ಮಾಡಿಸಿದ್ದು. ಆಗ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಏನಂದರೆ, ಮಹಿಳಾ ಮತದಾರರು ಅಲ್ಲಿ ಕೀ ರೋಲ್ನ ಪ್ಲೇ ಮಾಡ್ತಾ ಇದ್ದಾರೆ. ಮಹಿಳಾ ಮತದಾರರ ಮತವನ್ನು ಪಡೀಲಿಕ್ಕೆ ಸಾಧ್ಯ ಆದರೆ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಅನ್ನೋದು ಸರ್ವೆಯಲ್ಲಿ ಬಂದಿತ್ತು. BJP ಆಂತರಿಕವಾಗಿ ನಡೆದಂಥ ಸಮೀಕ್ಷೆಯಲ್ಲಿ ಇದು ಸ್ಪಷ್ಟವಾಗಿ ಗೋಚರಿಸಿತ್ತು. ಸರಿ, ಹಾಗಾದರೆ ಮಹಿಳಾ ಮತದಾರನ ಸೆಳಿಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೆ ಇವರ ಬಳಿ ಇದ್ದಂಥ ಬ್ರಹ್ಮಾಸ್ತ್ರ ಯಾವುದಪ್ಪ ಅಂದರೆ ಮಹಿಳಾ ಮೀಸಲಾತಿ ವಿಧೇಯಕ. ಸರಿ, ಮಹಿಳಾ ಮೀಸಲಾತಿ ವಿಧೇಯಕವನ್ನು ನಾವು ಪಾಸ್ ಮಾಡಲಿಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಏನು ಮಾಡೋದೀಗ? ಆಗ ರೂಪಿತವಾದದ್ದೇ ಈ ತಂತ್ರ. ಸರಿ, ನಾವು ಮಹಿಳಾ ಮೀಸಲಾತಿ ವಿಧೇಯಕವನ್ನು ಗೆಲ್ಲಿಸ್ಕೊಂಡು ತಮಿಳುನಾಡು ಹಾಗೂ ವೆಸ್ಟ್ ಬೆಂಗಾಲಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಮಹಿಳಾ ಮೀಸಲಾತಿ ವಿಧೇಯಕವನ್ನು ಇಶ್ಯೂ ಮಾಡೋಣ, ಅದನ್ನು ಸಬ್ಜೆಕ್ಟ್ ಮಾಡೋಣ, ಅದು ಬರಲಿ, ಅವ್ರು ಸೋಲಿಸ್ಲಿ, ನಾವು ಸೋತು ಗೆಲ್ಲೋಣ. ಈ ತಂತ್ರಗಾರಿಕೆಯನ್ನು
BJP ಮಾಡ್ತು. ಅದೇ ಕಾರಣಕ್ಕಾಗಿ ಅವರಿಗೆ ಗೊತ್ತಿದ್ರೂ ಕೂಡ, ನಾವು ಸೋಲ್ತೀವಿ ಅಂತ ಗೊತ್ತಿದ್ರೂ ಕೂಡ, ಸೋತ್ರು ನಾವು ಇಲ್ಲಿ ಗೆಲ್ತೀವಿ, ಮಹಿಳಾ ಮತದಾರರ ಮೇಲೆ ಇದು ಪರಿಣಾಮ ಬೀರುತ್ತೆ, ನೋಡುವ BJP ಇದನ್ನು ಜಾರಿ ಮಾಡಲಿಕ್ಕೆ ಅಂತ ಹೊರಡ್ತು. ಆದರೆ ಕಾಂಗ್ರೆಸ್ ಬಿಡಲಿಲ್ಲ, DMK ಬಿಡಲಿಲ್ಲ. ಈ ರೀತಿಯ ಚರ್ಚೆಯಲ್ಲಿ ಪ್ರಧಾನವಾಗುತ್ತೆ. ಅದೇ ಎಲೆಕ್ಷನ್ ಇಶ್ಯೂ ಆಗುತ್ತೆ, ಎಲೆಕ್ಷನ್ ಸಬ್ಜೆಕ್ಟ್ ಆಗುತ್ತೆ, ದೇಶಾದ್ಯಂತ ಚರ್ಚೆ ಆಗುತ್ತೆ. ಅದರ ಲಾಭ ನೇರವಾಗಿ BJPಗೆ ಸಿಗುತ್ತೆ. ಈ ಪ್ಲಾನ್ ಮಾಡಿದ್ರು ಹಾಗೂ ಆ ಪ್ಲಾನ್ನ ಇಂಪ್ಲಿಮೆಂಟ್ ಮಾಡಿದ್ರು ಹಾಗೂ ಅದರ ಫಲ ಈಗ ನೀವು ನೋಡುವವರಿದ್ದೀರಿ. ಸರಿ, ಹಾಗಾದರೆ ಏನಾಗುತ್ತೆ ನೋಡಿ. ಈಗಾಗಲೇ ಇದು ಎಲೆಕ್ಷನ್ ಇಶ್ಯೂ ಆಗೋಗ್ಬಿಟ್ಟಿದೆ. ಇವತ್ತು ದೇಶಾದ್ಯಂತ ಯಾವ ವಿಚಾರ ಚರ್ಚೆ ಆಗ್ತಾ ಇದೆ? ಬೇರೆ ಏನಾದರೂ ಚರ್ಚೆ ಆಗ್ತಾ ಇದೆ ಇಲ್ಲಿ? ನೀವು ವೆಸ್ಟ್ ಬೆಂಗಾಲ್ ತೊಗೊಳ್ಳಿ, ತಮಿಳ್ನಾಡು ತೊಗೊಳ್ಳಿ, ಅವರೇ ಸ್ವತಃ DMK ಅವರೇ ಈ ಇಶ್ಯೂನೇ ಚರ್ಚೆ ಮಾಡ್ತಾ ಇದ್ದಾರೆ. ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ TMC ಅವರು ಇದೇ ಸಬ್ಜೆಕ್ಟ್ನ ಇಶ್ಯೂ ಮಾಡ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಬೇರೆ ಎಲ್ಲ ವಿಚಾರಗಳು ಸೈಡಿಗೆ ಹೋಗಿದೆ. ಈ ಹಿಂದೆ ಅವರು ಯಾವ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ರಲ್ಲ BJP ವಿರುದ್ಧ, ಆ ಅಸ್ತ್ರಗಳು ಇವತ್ತು ಚರ್ಚೆಯೇ ಆಗ್ತಾ ಇಲ್ಲ. ಬೇರೆ ಏನಾಗದೇ ಇದ್ದರೂ ಇಶ್ಯೂ ಅಂತೂ ಡೈವರ್ಟ್ ಆಗೋಗ್ಬಿಟ್ಟಿದೆ ಆಗಲೇ. ಈಗ ಮೊದಲೆಲ್ಲ ಮಾತಾಡಿದ್ರೆ ED, CBI, ಅಂಬಾನಿ, ಅದಾನಿ, ಅದು ಇದು ಡೆವಲಪ್ಮೆಂಟು, ಮತ್ತೊಂದು ಮಗದೊಂದು ಎಲ್ಲ ಚರ್ಚೆಗೆ ಬರ್ತಾ ಇತ್ತು. ಈಗ ಅದು ಯಾವುದು ಚರ್ಚೆಯ ವಸ್ತುವೇ ಅಲ್ಲ. ಚರ್ಚೆಯ ವಸ್ತು ಯಾವುದು? ಮಹಿಳಾ ಮೀಸಲಾತಿ ವಿಧೇಯಕ. ಅದು ಇವತ್ತಿನಿಂದ ಚರ್ಚೆ ಏನಂತ ಟರ್ನ್ ಆಗಿದೆ? ಅರೆ ಬೀಳಿಸ್ಬಿಟ್ರು, ಮಹಿಳಾ ಮೀಸಲಾತಿ ವಿಧೇಯಕನ ಸೋಲಿಸ್ಬಿಟ್ರು. ಸೊ ಯಾವ್ದು ಸರಿ ಯಾವ್ದು ತಪ್ಪು? ಸೋಲಿಸಿ ಸರಿನಾ ತಪ್ಪು? ಅವರಿಗೆ ಏನು ಮಾಡಬೇಕು? ಹೋಗಿ ತಮ್ಮನ್ನು ತಾವು ಜಸ್ಟಿಫೈ ಮಾಡ್ಕೋಬೇಕು. ಹೋಗಿ ಜನರ ಮುಂದೆ ಹೇಳ್ಬೇಕು, ಇಲ್ಲ ನಾವು ಸೋಲಿಸಿದ ಉದ್ದೇಶ ಇದು, ಹಂಗಲ್ಲ ಹಿಂಗೆ ಅಂತಲಿ ಕನ್ವಿನ್ಸ್ ಮಾಡೋದ್ರಲ್ಲೇ ಇನ್ನೊಂದು ವಾರ ಕಳೆದು ಬಿಡುತ್ತೆ 23ಕ್ಕೆ ಎಲೆಕ್ಷನ್ನು. ಇನ್ನೇನು ಬೇಕು? ಇದನ್ನೇ ರಾಜಕಾರಣದ ತಂತ್ರಗಾರಿಕೆ ಅಂತ ಕರೆಯೋದು. ಆ ತಂತ್ರಗಾರಿಕೆಯನ್ನು ಮಾಡಿ BJP ಸೋತು ಗೆಲ್ಲುವಂಥ ಹೆಜ್ಜೆಯನ್ನು ಮುಂದಿಟ್ಬಿಟ್ಟಿದೆ. ಮತ್ತೇನಾಗದೇ ಇದ್ರು ನೆಲೆಯೇ ಇಲ್ಲದ ತಮಿಳುನಾಡಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ನೆಲೆಯನ್ನು ಕಂಡುಕೊಳ್ಳುವ ಪ್ರಯತ್ನದಲ್ಲಿ BJP ಈಗ ಹೆಜ್ಜೆಯನ್ನು ಮುಂದಿಟ್ಬಿಟ್ಟಿದೆ. ಇತ್ತ ವೆಸ್ಟ್ ಬೆಂಗಾಲಲ್ಲಿ ಅವರು ಬಹಳ ಪ್ರಬಲವಾದ ಹೋರಾಟವನ್ನೇ ಕೊಡ್ತಾ ಬಂದಿದ್ದಾರೆ. ಈ ಬಾರಿ ಅದಕ್ಕೆ ಮತ್ತಷ್ಟು ಶಕ್ತಿ ಸಿಕ್ಕಾಗ್ತಾ ಇದೆ. ಆ ದೃಷ್ಟಿಯಿಂದ BJP ತನ್ನ ತಂತ್ರಗಾರಿಕೆಯಲ್ಲಿ, ಸೋಲುವ ತಂತ್ರಗಾರಿಕೆಯಲ್ಲಿ ಗೆದ್ದಿದೆ. ಇದು ಫಲಿತಾಂಶದಲ್ಲೂ ಕೂಡ ಪ್ರತಿಫಲಿಸಬಹುದಾ? BJPಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ನೀವು ಭಾವಿಸ್ತೀರಾ? ಅಥವಾ ಇಲ್ಲ ಜನ ವೋಟರ್ಸ್ ಇದೆಲ್ಲವನ್ನು ಬಿಟ್ಟು ಮುಂದೆ ಹೋಗಿ ಮತವನ್ನು ಮಾಡ್ತಾರೆ, ಬೇರೆ ಏನೋ ಥಿಂಕ್ ಮಾಡ್ತಾರೆ, ಅವರೇ ಸ್ವತಃ ಯೋಚನೆ ಮಾಡ್ತಾರೆ, ಇದೆಲ್ಲವನ್ನು ಮೀರಿ ಮತದಾನವನ್ನು ಮಾಡ್ತಾರೆ ಅಂತ ಭಾವಿಸ್ತೀರಾ? ಯಾರಿಗೆ ಗೆಲುವು ಆಗ್ಬೋದು? BJPಗೋ ಕಾಂಗ್ರೆಸ್ಗೋ, NDAಗೋ, ಇಂಡಿ ಮೈತ್ರಿಕೂಟಕ್ಕೋ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.